ಯಾರು ಹುನಗುಂದ ಠಾಣೆಯ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಮಹಾರಾಜನವರು ಅಂತ ನಮ್ಮ ಹೆಸರು. ಇಲ್ಲಿ ಯಾಕೆ ಬಂದಿದ್ದೀವಪ್ಪ ಅಂತಂದ್ರೆ ಮನೆ ಮನೆಗೆ ಪೊಲೀಸ್ ಅಂತೇಳಿ ಸರ್ಕಾರದವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮಾನ್ಯ ಘನ ಸರ್ಕಾರದಿಂದ. ಅದನ್ನ ಕಾರ್ಯಗತಗೊಳಿಸಬೇಕಾಗಿತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅಂತ. ಅದಕ್ಕೆ ನಮ್ಮ SP ಸಾಹೇಬರ ಆದೇಶ ಏನಿದೆ, ಮನೆ ಮನೆಗೆ ಹೋಗಿ ಪೊಲೀಸರು ಸಹಕಾರ ಕೊಡಬೇಕು ಎಲ್ಲರಿಗೂ. ಆ ಉದ್ದೇಶದಿಂದ ಈಗ ಬಡವರು ಇರ್ತಾರ, ಶ್ರೀಮಂತರು ಇರ್ತಾರ, ಕೆಲವೊಂದು ಜನ ಈ ಪೊಲೀಸ್ ಸ್ಟೇಷನ್ ಮೆಟ್ಲ ನೋಡಿರಂಗಿಲ್ಲ ಯಾರು. ಅದಕ್ಕೆ ಏನೈತಿ, ಇದು ನಿಮ್ಮೂರ ಯಾಕೆ ಆರಿಸ್ಬೇಕು? ನಾವು 58 ಹಳ್ಳಿದಾವ ನಮ್ಗೆ. 58 ಒಳಗೆ ಕಲ್ಗೊನ್ನಳನ ಯಾಕೆ ಆರಿಸ್ಬೇಕು? ಅತಿ ನಮ್ಮ ಎಲ್ಲ ಹಳ್ಳಿಗಳಲ್ಲಿ ಸಣ್ಣದಾದ ಹಳ್ಳಿ ಇದೆ. 23 ನಮ್ಮ ಲೆಕ್ಕಕ್ಕೆ ಅದಾವು, ಈಗ 40 ಆಗ್ಯಾವಂತ ಅದಾವು. ಅದಕ್ಕೆ ಇದು ಭಾಳ ಸಣ್ಣ ಗ್ರಾಮ ಇರೋದ್ರಿಂದ ಇಲ್ಲಿ ಜನರಿಗೆ ಅವಕಾಶ ವಂಚಿತರಾಗಿರ್ತಾರೆ. ಅದಕ್ಕೆ ಅವ್ರ ಮನೆ ಮನೆಗೆ ಹೋಗಿ ಅವ್ರ ಕುಂದು ಕೊರತೆಗಳು ಏನದಾವು ಹೋಗಿ ವಿಚಾರ ಮಾಡಬೇಕು. ಅವ್ರದ್ದು ಏನಾದರೂ ತೊಂದರೆ ಇದ್ದಲ್ಲಿ ಆಗ ಬಗೆಹರಿಸ್ತೀವಿ. ಏನೋ ಹಿಂಗಿತ್ತಂದ್ರೆ ಆಗಿಂದಾಗ ನಾವು ನಮ್ಮ ಮೇಲಾಧಿಕಾರಿಗೆ ಹೇಳಿ ಇಂಥ ಕುಂದು ಕೊರತೆ ಅದ, ಇಂಥ ಇದು ರೋಡ್ ಅದ ಅಥವಾ ಹಿಂಗದ, ಅಥವಾ KV ಅವ್ರದ್ದು ಹಿಂಗೆ ತೊಂದರೆ ಐತಿ, ಲೈಟಿನ ವ್ಯವಸ್ಥೆ ಇಲ್ಲ, ಏನು ಹಿಂಗೆಲ್ಲ ನೂರಾರು ತೊಂದರೆ ಇರ್ತಾವೆ. ಅದ್ರೊಳಗೆ ಇನ್ನೊಂದು ಏನದಪ್ಪ ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ಶಾಲೆಗೆ ಕಳಿಸ್ರಿ, ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರೆದಂತೆ ಅಂತ ಹೇಳ್ತಾರೆ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ರಿ. ಜೊತೆಗೆ ಶಿಕ್ಷಣ ಕೊಡೋದ್ರ ಜೊತೆಗೆ 18 ವರ್ಷಕ್ಕಿಂತ ಮೊದಲ ನೀವು ಬಾಲ್ಯ ವಿವಾಹ ಮಾಡಕ್ಕೆ ಹೋಗ್ಬಾರ್ದು. ಯಾಕಂತ ಆ ಮಗು ಬೆಳವಣಿಗೆ ಆಗ್ಬೇಕು. ಸರ್ಕಾರ ಏನೋ ಒಂದು ಮಾಡ್ಬೇಕಾದ್ರೆ ಅದಕ್ಕೊಂದು ಹಂತ ಇರ್ತೈತಿ. ಇಷ್ಟು ವರ್ಷಕ್ಕೆ ಹಿಂಗೆ ಮಾಡಬೇಕು. ಈಗ ನಾವು ಬಿತ್ತಿರ್ತೀನಿ 4 ತಿಂಗಳಾಗಿಂದ ನಮ್ಗೆ ಗೊಂಜಾಳ ಕಿತ್ತಾಕ್ ಬರ್ತೈತಿ. ನಾವು 4 ತಿಂಗಳೊಳಗೆ ನಾವು 3 ತಿಂಗಳಿಗೆ ಅದನ್ನ ಕಟಾವು ಮಾಡಿದ್ರೆ ಏನಾಗುತ್ತೆ? ಅದು ಅದಕ್ಕೆ ರಸಭರಿತ ಕಾಳ